Namaste dear students, I am Manohar. Today we are discussing the poem The School Boy of First PUC by William Blake. Okay, before we discuss the poem, let us know few information about the poet. Okay, so First PUC poem The School Boy ಅಂತಕ್ಕಂಥದ್ದು ಬರೆದಿರೋರು ವಿಲಿಯಂ ಬ್ಲೇಕ್. ಈಗ ವಿಲಿಯಂ ಬ್ಲೇಕ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಅನ್ನು ತಗೊಳ್ಳೋಣ. ಸೊ ಹಿ ಈಸ್ ದ poet William Blake. William Blake was a poet, painter and a printmaker who was born on 28 November 1757 in Soho, London, England. Okay, his major works are Songs of Innocence, Songs of Experience, The Marriage of Heaven and Hell, The Four Zoas, Jerusalem, Milton and many more. Okay, the present poem The School Boy, it is extracted part from the collections of poems Songs of Experience. Okay, so William Blake was died on 12th August 1827 at the age of 69. Okay, so this is the short information about the poet William Blake. ಓಕೆ, ಈ ವಿಲಿಯಂ ಬ್ಲೇಕ್ ಇಲ್ಲಿ ನೋಡಿ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನೋ ಕಲೆಕ್ಷನ್ ಆಫ್ ಪೋಮ್ ಅಂತ ನಾವು ಏನೋ ಇವತ್ತು ಓದ್ತಿರ್ತಕ್ಕಂಥ ಪೋಮ್ ದ ಸ್ಕೂಲ್ ಬಾಯ್ನ ತೊಗೊಂಡಿರ್ತಕ್ಕಂಥದ್ದು ಅಲ್ವಾ. ಸೊ ಸ್ಕೂಲ್ ಬಾಯನ್ನ ಇದರಿಂದ ತೊಗೊಂಡಿದ್ದಾರೆ ಅಂತಂದರೆ ಲುಕ್ ಅಟ್ ದಿಸ್ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲಿ ಯಾರ್ದೋ ಒಂದು ಅನುಭವ ಪೋಮ್ನಲ್ಲಿ ಇರುತ್ತೆ. ಸ್ಕೂಲ್ ಬಾಯ್ ಅಂತ ಟೈಟ್ಲ್ ಇದೆ ಪೋಯಮ್ಗೆ ಅಲ್ವಾ. ಸೊ ನೀವು ಸ್ಕೂಲ್ನ ಆ ಕಾಲಘಟ್ಟವನ್ನು ಮೀರಿ ಅಲ್ಲಿಂದ ಪಾಸ್ಔಟ್ ಆಗಿ ಈಗ ಫಸ್ಟ್ PUCಗೆ ಬಂದಿರ್ತೀರಿ ಅಲ್ವಾ. ಈ ಪೋಮ್ನಲ್ಲಿ ಡಿಸ್ಕಸ್ ಮಾಡ್ತಕ್ಕಂತಹ ಎಕ್ಸ್ಪೀರಿಯನ್ಸ್, ಆಲೋಚನೆಗಳು, ಥಾಟ್ಸ್ಗಳು, ಓಕೆ, ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಷಯನೂ ನಿಮಗೆ ನೀವೆಲ್ಲೋ ಒಂದು ಕಡೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೂ ಆ ಅನುಭವ ನಿಮಗೂ ಕೂಡ ಆಗಿದೆ ಅನ್ನೋದು ನೀವು ಯೋಚನೆ ಮಾಡ್ತಾ ಹೋಗ್ತೀರಾ. ಅರ್ಥ ಆಗ್ತಿದೆಯಾ? ಸೊ ಈಗ ಪೋಮ್ನ ಸ್ಟಾರ್ಟ್ ಮಾಡೋಣ. ಸೊ ಬಿಫೋರ್ ವಿ ಸ್ಟಾರ್ಟ್ ದ ಪೋಮ್, ಆ ಪೋಮ್ನಲ್ಲಿ ನಾವು ಏನೆಲ್ಲ ಕಲಿತೀವಿ, ಈ ಪೋಮ್ನಲ್ಲಿ ಏನಿದೆ, ಈ ಪೋಮ್ನ ನಮಗೆ ಕೊಟ್ಟಿರೋ ಉದ್ದೇಶ ಏನು ತಿಳ್ಕೊಳ್ಳೋಣ ಫಸ್ಟ್. ಓಕೆ, ದಿಸ್ ಪೋಮ್ ಈಸ್ ಅ ಪಾಸ್ಟ್ರಲ್ ಪೋಮ್ ವಿಚ್ ಫೋಕಸಸ್ ಆನ್ ದ ಪ್ರಾಬ್ಲಮ್ಸ್ ಅಕ್ಕರ್ ಇನ್ ಫಾರ್ಮಲ್ ಲರ್ನಿಂಗ್, ಫಾರ್ಮಲ್ ಎಜುಕೇಷನ್, ಫಾರ್ಮಲ್ ಲರ್ನಿಂಗ್ ಇನ್ ದ ಸೆನ್ಸ್ ಫಾರ್ಮಲ್ ಎಜುಕೇಷನ್. ಏನು ಪ್ಯಾಸ್ಟ್ರಲ್ ಪೋಮ್ ಅಂತ ಹೇಳಿದ್ರೆ, ಪ್ಯಾಸ್ಟ್ರಲ್ ಪೋಮ್ ಅಂತಂದರೆ ವಿಚ್ ಪ್ರೆಸೆಂಟ್ಸ್ ಆನ್ ಐಡಿಯಲಿಸ್ಟಿಕ್ ವ್ಯೂ ಆಫ್ ಅ ರೂರಲ್ ಲೈಫ್. ಓಕೆ, ಸೊ ರೂರಲ್ ಲೈಫ್ ಅಂತಂದರೆ ಕಂಟ್ರಿ ಸೈಡ್. ಓಕೆ, ಹಳ್ಳಿಗಳಲ್ಲಿ ನಾವು ಮಕ್ಕಳು, ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಹಳ್ಳಿಗಳಲ್ಲಿ ಮಕ್ಕಳು ಅಥವಾ ನಿಮ್ಮ ತಂದೆಯವರು ಯಾವಾಗ ಓದ್ತಿದ್ರು ಆವಾಗ ಎಜುಕೇಷನ್ ಸಿಸ್ಟಮ್ ಹೆಂಗಿತ್ತು, ಅವ್ರಿಗೆ ಕ್ಲಾಸ್ ರೂಮ್ ಇತ್ತಾ ಅಥವಾ ಮರದ ಕೆಳಗಿನ ನೆರಳಲ್ಲಿ ಕಲಿತಿದ್ರ. ಸೊ ಅದಕ್ಕಿಂತ ಹಿಂದೆ ಹೋದರೆ ಗುರುಕುಲ ಸಿಸ್ಟಮ್, ಅದೆಲ್ಲ ಭಾಳ ಚೆನ್ನಾಗಿ ನಿಮಗೆ ಗೊತ್ತಿದೆ. ಸೊ ಆ ಪ್ರಿಯರ್ ನಾಲೆಡ್ಜನ್ನು ಇಟ್ಕೊಂಡು ಸೊ ಈ ಪೋಮ್ನ ನಾವು ಕಲಿಬೇಕಾಗುತ್ತೆ. ಓಕೆ, ಸೊ ದೆನ್ ಆ್ಯಂಡ್ ದಿಸ್ ಐಡಿಯಲಿಸ್ಟಿಕ್ ವ್ಯೂ ಆಫ್ ಎ ರೂರಲ್ ಲೈಫ್. ಓಕೆ, ಫಾರ್ಮಲ್ ಲರ್ನಿಂಗ್ ಅಂದರೆ ಏನು? ಫಾರ್ಮಲ್ ಲರ್ನಿಂಗ್, ಸಿ, before we start learning this poem, we need to understand two concepts very clearly: formal education or the formal learning and natural learning. ನ್ಯಾಚುರಲ್ ಲರ್ನಿಂಗಲ್ಲಿ ಮತ್ತು ಫಾರ್ಮಲ್ ಎಜುಕೇಷನ್ಗೂ ನ್ಯಾಚುರಲ್ ಎಜುಕೇಷನ್ಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಸಿ, ಇಲ್ಲಿ ಸೊಫಿಸ್ಟಿಕೇಟೆಡ್ ಸಿಸ್ಟಮ್ ಇರುತ್ತೆ. ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ವೇರ್ ವಿ ಹ್ಯಾವ್ ಟು ಫಾಲೋ ದ ಡಿಸಿಪ್ಲಿನ್ ಆ್ಯಂಡ್ ವೇರ್ ವಿ ಆರ್ ಅಂಡರ್ the clutches of or the supervision of the teachers or the principals, and also we are under the surveillance of those people, and any movement may lead to the punishment. So these kind of limitations, okay, these kind of boundaries we have in ಫಾರ್ಮಲ್ ಎಜುಕೇಷನ್. ನ್ಯಾಚುರಲ್ ಎಜುಕೇಷನ್ ಅಂತ ಏನು ಹೇಳಿದ್ರೆ ಅಂತಂದರೆ, ನಾವೇನನ್ನು ಕಲಿತೀವಿ ಅಮಿಡ್ಸ್ ದ ನೇಚರ್. ಓಕೆ, ನ್ಯಾಚುರಲಾಗಿ ಕಲಿಬೇಕು. ಅಲ್ಲಿ ಏನು ಅಂದರೆ ಕ್ರಿಯೇಟಿವ್ ಆಗಿ ಒಬ್ಬ ಸ್ಟೂಡೆಂಟ್ ಅಥವಾ ಒಬ್ಬ ವಿದ್ಯಾರ್ಥಿ ಏನು ಕಲಿಬೇಕು ಅಂತ ಹೇಳ್ತಾನೆ, ಸೊ ಅವನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಬಿಡಬೇಕು. ಅವನ ಮನಸ್ಸಿಗೆ ಯಾವುದೇ ರೀತಿಯಾದಂಥ ಬೇಲೆಯನ್ನು ಹಾಕಬಾರ್ದು. ಸೊ ಇದು ನ್ಯಾಚುರಲ್ ಲರ್ನಿಂಗ್. ಅರ್ಥ ಆಗ್ತಿದೆಯಾ? ಲೈಕ್ ಎ ಫ್ರೀ ಬರ್ಡ್. ಈಗ ಬರ್ಡ್ಗೆ ಯಾವುದಾದ್ರೂ ಸಿಗ್ನಲ್ ಇದೆಯಾ? ಟ್ರಾಫಿಕ್ ಸಿಗ್ನಲ್? ನೋ. ಯಾವುದಾದ್ರು ಲಿಮಿಟೇಷನ್ಸ್ ಇದೆಯಾ? ಇದು ನಿನ್ನ ಹೊಲ, ಇದು ನಿನ್ನ ಜಮೀನು, ಇದು ನಿನ್ನ ಪ್ರಾಪರ್ಟಿ, ಯು ಹ್ಯಾವ್ ಟು ಫ್ಲೈ ಓವರ್ ದೀಸ್ ಏರಿಯಾಸ್ ಆ್ಯಂಡ್ ಯು ಶುಡ್ ನಾಟ್ ಕಮ್ ಟು ಅವರ್ ಏರಿಯಾ. ವೆದರ್ ದೇರ್ ಆರ್ ಎನಿ ರೆಸ್ಟ್ರಿಕ್ಷನ್ಸ್ ಟು ದ ಬರ್ಡ್? ನೋ, ನಾಟ್ ಅಟ್ ಆಲ್. ಅದಕ್ಕೇ ಬರ್ಡ್ ಸಿಂಬಲೈಸಸ್ ದ ಫ್ರೀಡಮ್. ಅರ್ಥ ಆಗ್ತಿದೆಯಾ? ಸೊ ಹೀಗೆ ನಾವು ಈ ಥರ ವಿಚಾರಗಳನ್ನು ನಾವು ಇಲ್ಲಿ ಈ ಪೋಮ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದಿಸ್ ಪೋಮ್ ಈಸ್ ರಿಟನ್ ಇನ್ ದ ಪರ್ಸ್ಪೆಕ್ಟಿವ್ಸ್ ಆಫ್
a young schoolboy who hates school. See, look at that, the boy who hates going to school, and also he feels that he would be better educated by the natural word. Natural word ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಆನ್ಸರ್ ಆಫ್ ದ ಪಾಮ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಆ ನ್ಯಾಚುರಲ್ ವರ್ಡ್ ಹೆಂಗಿರುತ್ತೆ, ಇಲ್ಲಿ ಒಬ್ಬ ಸ್ಕೂಲ್ ಬಾಯ್ ಏನನ್ನ ಇಷ್ಟಪಡ್ತಾನೆ ಅಂತ ಹೇಳಿ. ಸೊ ಇಲ್ಲಿ ಸ್ಕೂಲ್ ಬಾಯ್ ಅಂತ ಹೇಳಿದ್ರೆ ಇಟ್ ಡಸಂಟ್ ರೆಫರ್ ಟು ಓನ್ಲಿ ಬಾಯ್, ಓಕೆ, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಇನ್ ಜನರಲ್. ಓಕೆ, ಸೊ ಇಲ್ಲಿ ಶಾಲಾ ಮಕ್ಕಳು, ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಬಾಯ್ ಆಗಿರ್ಬೋದು, ಗರ್ಲ್ ಆಗಿರ್ಬೋದು, ಅಥವಾ ಇಲ್ಲಿ ಬರೀ ಪೊಯೆಟ್ ಅಲ್ಲ. ಸೊ ದ ಪೊಯೆಟ್ ಈಸ್ ಅ ಲಿಟಲ್ ಎಂಫಥೆಟಿಕ್ ಆ್ಯಂಡ್ ಹೂ ಸ್ಟ್ಯಾಂಡ್ಸ್ in the place of a school boy, and he starts thinking in the way how a school boy thinks. Okay, so let us start the poem. The first stanza of the poem is like this: I love to rise in a summer morn when the birds sing on every tree. The distant huntsman winds his horn, and the skylark sings with me. Oh, what sweet company. Okay, so this is the first stanza of the poem. See, look at that, and look at the picture also. So here the birds are flying in the nature, so very freely, and this picture is the skylark. Okay, and now I love to, I refers to whom here? The schoolboy. Okay, the schoolboy, and this entire poem is written in the perspective of schoolboy. So that is, who is the speaker of the poem? The schoolboy who hates school is the speaker. Andre ಅವನೇ ಹೇಳ್ತಾ ಇರೋದು, ಅವನ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ತಾ ಹೋಗ್ತಾನೆ. ಯಾರು? ಸ್ಕೂಲ್ ಬಾಯ್. ಓಕೆ, he loves, that means the school boy loves to rise ಅಂತ ಅಂದ್ರೆ to grow here, to grow in life, to grow in a summer morn. Okay, summer morn ಅಂತ ಹೇಳಿದ್ರೆ, see where the winter season ends and the summer season starts. ವಿಂಟರ್ ಸೀಸನಲ್ಲಿ ನಾವು ಎಲ್ಲ ಮರಗಳು ಎಲೆ ಉದುರುತ್ತೆ. ಸಮ್ಮರ್ ಸೀಸನಲ್ಲಿ ಪ್ರತಿಯೊಂದು ಮರದ ಎಲೆಗಳು ಚಿಗುರಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಆಮೇಲೆ ಹೂ ಬಿಡುತ್ತೆ, ದೆನ್ ಇಟ್ ಬಿಕಮ್ಸ್ ಆಮೇಲೆ ಕಾಯಿ ಬಿಡುತ್ತೆ, ಆಮೇಲೆ ಹಣ್ಣು. ಸೊ ದಿಸ್ ಇಸ್ ದ ಪ್ರೊಸೆಸ್ ಆ್ಯಂಡ್ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ದ ನೇಚರ್. ಸೀಸನಲ್ ಚೇಂಜಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಓಕೆ, ಸೀಸನ್ಸ್. ಓಕೆ, ಇಲ್ಲಿ ಒಂದು ಲಾರ್ಜರ್ ಕಂಪ್ಯಾರಿಸನ್ ಇದೆ. Poet has compared to a larger metaphorical comparison with this, between seasons and the stages of human age. ಮನುಷ್ಯನ ವಯಸ್ಸಿನ ಪ್ರತಿಯೊಂದು ಘಟ್ಟವನ್ನು ಇಲ್ಲಿ ಸೀಸನ್ಗೆ ಕಂಪೇರ್ ಮಾಡಿದೆ. ಅರ್ಥ ಆಗ್ತಿದೆಯಾ? ಸೊ ಆ ಸೀಸನಲ್ ಚೇಂಜಸ್ ನೇಚರಲ್ಲಿ ಹೇಗಾಗುತ್ತೆ, ಮತ್ತು ಮನುಷ್ಯನ ವಯಸ್ಸಿನಲ್ಲಿ ಅವನ ಮಾನಸಿಕ ಚೇಂಜಸ್ ಏನಾಗುತ್ತೆ, ಏನಾಗಬೇಕು, ಯಾಕಂದರೆ ಫ್ಯೂಚರ್ ಫ್ರೂಟ್ಫುಲ್ ಆಗಿರಬೇಕು ಅಂತ ಹೇಳಿದ್ರೆ ಯಾವ ಥರ ಚೇಂಜಸ್ ಆಗಬೇಕು, ಯಾವ ಥರ ಚೇಂಜಸ್ ಆಗಬಾರ್ದು ಅನ್ನೋದನ್ನು ಕೂಡ ಈ ಪೋಯಮ್ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚಿತವಾಗಿ ನೋಡಿ, ಇಲ್ಲಿ ದ ಸ್ಕೂಲ್ ಬಾಯ್, he loves to rise in a summer morn when the birds sing on every tree, the distant huntsman winds his horn, and the skylark sings with me. Oh, what sweet company. ಯಾಕೆ ಸಮ್ಮರ್ ಮಾರ್ನಿಂಗ್ನಲ್ಲಿ ಬೆಳೆಯೋದಕ್ಕೆ ಇಷ್ಟಪಡ್ತಾನೆ ಅಂದರೆ ಅಮಿಡ್ಸ್ ದ ನೇಚರ್ ಇನ್ ಜನರಲ್. ಯಾಕೆ ಇದನ್ನು ಇಷ್ಟಪಡ್ತಾನೆ ಸ್ಕೂಲ್ ಬಾಯ್ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಯಾವ ಥರ ಒಳ್ಳೊಳ್ಳೆ ಕಂಪನೀಸ್ ಇದೆ, ನನಗೆ ಒಳ್ಳೊಳ್ಳೆ ಗೆಳೆತನ ಇದೆ. ಯಾವ್ಯಾವ್ದ್ರ ಜೊತೆ? ಬರ್ಡ್ಸ್ ಸಿಂಗ್, ಡಿಸ್ಟೆನ್ಸ್ ಹಂಟ್ಸ್ಮನ್ಸ್ ವಿಂಡ್ಸ್, ಆ್ಯಂಡ್ ದೆನ್ ಆರ್ ವಿಂಡ್ಸ್ ದಟ್ ನಥಿಂಗ್ ಬಟ್ ಹಿ ಬ್ಲೋಸ್ ಹಿಸ್ ಹಾರ್ನ್. ಓಕೆ, ಸಿ, ಬ್ಲೋಸ್ ಹಾರ್ನ್, ಸೌಂಡ್, ವಿ ಕ್ಯಾನ್ ಲಿಸನ್ ಇಟ್, ರೈಟ್? And bird sing, we can listen it, this is also sound. Skylark sings, this is also sound. See, these sounds are musical. These sounds are musical. ಈ ಮ್ಯೂಸಿಕ್ ಅನ್ನು ಯಾರು ಪ್ಲೇ ಮಾಡ್ತಿರೋದು? ನ್ಯಾಚುರಲ್ ಆಗಿ ಆಗ್ತಾ ಇದೆ. ದಿಸ್ ಇಸ್ ನ್ಯಾಚುರಲ್ ಫೆನಾಮಿನನ್ ಆ್ಯಂಡ್ ವಿಚ್ ಈಸ್ ಆಲ್ಸೋ ಮೆಲೋಡಿಯಸ್. ಓಕೆ, ವಿಚ್ ಈಸ್ ಆಲ್ಸೋ ಮೆಲೋಡಿಯಸ್ ಟು ಲಿಸನ್. ಈ ನ್ಯಾಚುರಲ್ ಎಲಿಮೆಂಟ್ಸ್ ಇಂದ ಬರ್ತಕ್ಕಂತಹ ಸೌಂಡ್ ಬಹಳ ಮೆಲೋಡಿಯಸ್ ಆಗಿರುತ್ತೆ. ಸೊ ದಟ್ ಈಸ್ ದ ರೀಸನ್ ದಿಸ್ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್ ಇನ್ ಸಮ್ಮರ್ ಮಾರ್ನ್. ಆ್ಯಂಡ್ ಆಲ್ಸೋ he says that these are the sweet company. ಓಕೆ, ಒಳ್ಳೆ ಗೆಳೆಯರು ಅಂತ ಹೇಳ್ತಾನೆ. ಸ್ವೀಟ್ ಕಂಪನಿ ಯಾರಿಗೆ? ಸ್ಕೂಲ್ ಬಾಯ್ಗೆ. ಸೊ ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್ ಇನ್ ದ ಫಸ್ಟ್ ಸ್ಟಾನ್ಸಾ? he is very happy, he feels very pleasant to rise in summer morning. Okay, summer morn. Okay, look at the short summary of this stanza.
The schoolboy loves to rise in a summer morning because he loves all these things. It is the time when, okay, it is the time where the summer morn, that means beginning of the summer, in which this is the perfect time when the birds sing on every tree. Okay, the distant huntsman blows his horn far away as he makes way towards his hunting. Okay, ಯಾಕೆ ಅಂತ ಹೇಳಿದ್ರೆ, ಸೊ ನಾವು ಹಂಟ್ಸ್ಮನ್ಗಳು ದೆ ಬ್ಲೋ ದೇರ್ ಹಾರ್ನ್. ಯಾಕೆ ಅಂತ ಹೇಳಿದ್ರೆ ಅವರು ಸಿಗ್ನಲ್ ಕೊಡ್ತಾರೆ ಹಿಂದೆ ಫಾಲೋ ಮಾಡ್ತಾ ಇರ್ತಂಥ ಬೇರೆ ಬೇಟೆಗಾರರಿಗೆ, ನಾನು ಏನು ಮಾಡ್ತಾ ಇದ್ದೀನಿ, ಎಲ್ಲಿದ್ದೀನಿ, ಮತ್ತು ಇಲ್ಲಿ ಏನು ಆಗ್ತಾ ಇದೆ ಅನ್ನೋ ಸಿಗ್ನಲನ್ನು ಕೊಡೋದಕ್ಕೆ. ಓಕೆ, ದ ಹಂಟ್ಸ್ಮನ್ ಬ್ಲೋಸ್ ಹಿಸ್ ಹಾರ್ನ್ ಟು ಡಿನೋಟ್ the signals, okay, through which he can say that what is going on and what happens over there, and whether he caught any prey over there or not, to indicate that. ಓಕೆ, ಅವನಿಗೆ ಬೇಟೆ ಯಾವ್ದಾದ್ರು ಸಿಗ್ತಾ ಅಥವಾ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಆ ಬೇಟೆ ಅನ್ನೋ ಸಿಗ್ನಲ್ನ ಕೊಡೋದಕ್ಕೆ ಹಿಂದೆ ಬರೋರಿಗೆ. ಸೊ ಹಿ ಬ್ಲೋಸ್ ದ ಹಾರ್ನ್. ಅರ್ಥ ಆಗ್ತಿದೆಯಾ? ಸೊ ಆ ಹಾರ್ನ್ ಯಾವಾಗ ಯೂಶ್ವಲಿ ಬೇಟೆ ಆಡಕ್ಕೆ ಹೋಗ್ತಾರೆ ನಿಮಗೆ ಗೊತ್ತಲ್ವಾ? ಅರ್ಲಿ ಮಾರ್ನಿಂಗ್. Okay, usually. Okay, so this summon moon. Okay, where, so in other words, okay, so this is the another sound which he listens, and the skylark sings in the nature. This is the skylark which sings in the nature, especially in the morning. Okay, especially in the summer season. Okay, so these are the natural phenomenon which produce the sound which is so melodious to schoolboy to listen and to spend his lot of time with the nature. Okay, and look at the next description of the same stanza here. And then according to the schoolboy, it is best company and he enjoys. It is best company. Okay, it is best company, that means this melodious sound is best company and he enjoys it very much. He also enjoys the activities which are going, which are happening in the nature. Okay, at that particular time, especially in the morning of a summer season. The morning time is the time of hope and aspirations, especially for human beings. So that is the reason human beings and other animals wake up in the morning. Okay, ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮಗಿರೋ ಮೂಡೇ ಬೇರೆ. ಸೊ ಯಾಕಂತ ಹೇಳಿದ್ರೆ ನಾವು ನಿದ್ದೆ ಮಾಡಿ ನೀಟಾಗಿ ಫ್ರೆಶ್ ಮೈಂಡಲ್ಲಿ ಎದ್ದಾಗ, ಸೊ ಅವಾಗ ನಾವು ಬೆಳಿಗ್ಗೆ ಮಾಡ್ತಕ್ಕಂಥ ಮೊದಲನೇ ಕೆಲಸ ಅಥವಾ ನಾವು ಯಾವ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ನಮ್ಮ ಎಂತೂಸಿಯಾಸಮ್ ಹೇಗಿರುತ್ತೆ ಹಾಗೆ ಇಡೀ ದಿನ ಕೂಡ ಕಳೀತಾ ಹೋಗ್ತೀವಿ. ಬೆಳಗ್ಗೆ ನೀವು ಬೇಜಾರಾಗಿ ಎದ್ಬಿಟ್ರೆ ಇಡೀ ದಿನ ಬೇಜಾರಾಗೇ ಇರ್ತೀರಿ. ನೀವು ಬೆಳಗ್ಗೆ ಖುಷಿಯಾಗಿ ಎದ್ದ ತಕ್ಷಣ ವಿತ್ ಎ ಸ್ಮೈಲ್ ಇಫ್ ಯು ಸ್ಟಾರ್ಟ್ ಯುವರ್ ಡೇ ಆ್ಯಂಡ್ ದ ಎಂಟೈರ್ ಡೇ ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಸೊ ಅದರಿಂದ ಸೊ ಮಾರ್ನಿಂಗ್ ಅಂದರೆ ಇಲ್ಲಿ ಏನಪ್ಪ ಮಾರ್ನಿಂಗ್ ಅಂದರೆ ಬಿಗಿನಿಂಗ್ ಅಂತ ಹೇಳಿದ್ರೆ ಬಿಗಿನಿಂಗ್ ಆಫ್ ಗ್ರೋತ್ ಆಫ್ ಎ ಚೈಲ್ಡ್. ಅದು ಭಾಳ ಖುಷಿಯಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ದ ಫ್ಯೂಚರ್ ವೋಂಟ್ ಬಿ ಹ್ಯಾಪಿ ಆರ್ ಪ್ಲೆಸೆಂಟ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ನೌ ಡಿಸ್ಕಸ್ and learn in the first stanza. So shall we continue to the next stanza now? Yes, this is the second stanza. Let us start now. But to go to school in a summer morn, oh, it drives all joy away. Under a cruel eye outworn, the little ones spend the day in sighing and dismay. Okay, so what do you mean by see? But see, first of all we have to discuss a very important thing here. First stanza dalli poet na mood enagittu, he was very happy and he was very pleased by the natural sound which was very musical and melodious. He enjoyed it too much, right? And that is the reason he wanted to rise in summer morn. The mood was happy in the first stanza, and now in the second stanza, how is the speaker's mood here? See, but to go to school in a summer morn, oh, it drives all joy away. Don't you think that the schoolboy is sad here? Yes, absolutely. Okay, and why he is so upset and why he is sad? Because under an eye outworn, where is that? Under a cruel eye outworn. Where is that cruel eye? That cruel eye outworn means what? See, look at that. Okay, the little ones spend the day under a cruel eye. Cruel eye outworn means what? See, look at that. So here, under a teacher's
supervision. So cruel eye out one, it means, that means, outdated fashioned teachers, under him or under her, where the school boy used to, he used to sit and learn. So that is what he says, that under a cruel eye outworn. Okay, so he doesn't want this supervision, he doesn't want this restriction, because any moment may lead to his punishment. ಅಂದ್ರೆ ಅಲ್ಲಿರ್ತಕ್ಕಂಥ ರೆಸ್ಟ್ರಿಕ್ಷನ್ಗಳು, ಓಕೆ, ಅವರ ಸೂಪರ್ವಿಷನ್, ಅವರ ಹಿಡಿತ ಏನಿರುತ್ತೆ, ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಆ ಡಿಸಿಪ್ಲಿನ್ ಏನಿರುತ್ತೆ, ಸೊ ಆ ಶಿಸ್ತು ಈ ವಿದ್ಯಾರ್ಥಿಗೆ ಅಥವಾ ಈ ಸ್ಕೂಲ್ ಬಾಯ್ಗೆ ಇಷ್ಟ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಅವನು ಆ ಶಿಸ್ತಿನಲ್ಲಿ ಇಲ್ಲ ಅಂತ ಹೇಳಿದ್ರೆ, ಆ ಲಿಮಿಟೇಷನಲ್ಲಿ ಇಲ್ಲ, ಆ ಲಿಮಿಟೇಷನಿಂದ ಹೊರಗಡೆ ಬಂದ ಅಂತ ಹೇಳಿದ್ರೆ ಏನಾಗುತ್ತೆ, ಎನಿ ಮೂಮೆಂಟ್ ಮೇ ಲೀಡ್ ಟು ದ ಪನಿಷ್ಮೆಂಟ್. ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಆ ಟೀಚರು ಪನಿಷ್ಮೆಂಟ್ ಕೊಡ್ಬೋದು. ಸೊ ಆ ಪನಿಷ್ಮೆಂಟ್ ಸಿಗುತ್ತೆ ಅನ್ನೋ ಭಯದಲ್ಲಿ ಹೇಗೆ ಕೂತ್ಕೊಬೇಕು ಅವನು? ಸೊ ಹಿ ಹ್ಯಾಸ್ ಟು ಬಿ ವೆರಿ ವೆಲ್ ಡಿಸಿಪ್ಲಿನ್ಡ್, ರೈಟ್? ಸೊ ದಟ್ ಈಸ್ ವಾಟ್ ಹಿ ಹೇಟ್ಸ್. ಆ್ಯಂಡ್ ಲಿಟಲ್ ಒನ್ಸ್ ಅಂತ ಹೇಳಿದ್ರೆ ಇಲ್ಲಿ ಯಾರು ಲಿಟಲ್ ಒನ್ಸ್? ದಟ್ ಮೀನ್ಸ್ ಸ್ಕೂಲ್ ಬಾಯ್ಸ್. ಓಕೆ, ಸ್ಕೂಲ್ ಬಾಯ್ ಆರ್ ಸ್ಕೂಲ್ ಬಾಯ್ಸ್, ಇನ್ ಅದರ್ ವರ್ಡ್ಸ್, ಸ್ಪೆಂಡ್ ದ ಡೇ ಇನ್ sighing, that means with sadness. Okay, it is an exhale with sadness. Okay, and dismay, that means distress. See, look at that. But to go to school, see, he hates going to school, which drives all the joy of the school boy away. Okay, ಅವನ ಖುಷಿಯನ್ನು ಕಿತ್ಕೊಳ್ಳೋದೇನಿಲ್ಲಿ, ಸ್ಕೂಲ್ಗೆ ಹೋಗಬೇಕು, ಸಮ್ಮರ್ ಮಾರ್ನಲ್ಲಿ ಸ್ಕೂಲ್ಗೆ ಹೋಗಬೇಕು ಅನ್ನೋ ವಿಷಯ ಆ ಸ್ಕೂಲ್ ಬಾಯ್ನ ಖುಷಿ ಸಂತೋಷವನ್ನು ಕಿತ್ಕೊಳ್ಳುತ್ತಂತೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಹಿ ಹೇಟ್ಸ್ ಟು ಸಿಟ್ ಅಂಡರ್ ದ ಸೂಪರ್ವಿಷನ್ ಆಫ್ ಎ ಟೀಚರ್. ಓಕೆ, ಅಲ್ಲಿ ಆ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಅಂಡರ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತು ಆ ಸೂಪರ್ವಿಷನಲ್ಲಿ ಕುಳಿತು ಪಾಠ ಕೇಳೋದಕ್ಕೆ ಈ ಸ್ಕೂಲ್ ಬಾಯ್ ಇಷ್ಟಪಡ್ತಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಅಕಸ್ಮಾತ್ ಏನಾದ್ರು ಅವ್ನು ಕುತ್ಕೊಂಡ ಸ್ಕೂಲ್ನಲ್ಲಿ ಪಾಠ ಕೇಳಕ್ಕೆ ಹೋದ ಸಮ್ಮರ್ ಮಾರ್ನಿಂಗಲ್ಲಿ ಅಂತ ಹೇಳಿದರೆ, ಹಿ ಹ್ಯಾಸ್ ಟು ಸ್ಪೆಂಡ್ ಹಿಸ್ ಎಂಟೈರ್ ಡೇ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ವಾಟ್ ಎವರ್ ದ ಕ್ಲಾಸಸ್ ಹಿ ಲಿಸನ್ಸ್, ಹಿ ಹ್ಯಾಸ್ ಟು ಸ್ಪೆಂಡ್ ವಿತ್ ಸ್ಯಾಡ್ನೆಸ್ ಆ್ಯಂಡ್ ಡಿಸ್ಟ್ರೆಸ್. ದಟ್ ಈಸ್ ವಾಟ್ ಹಿ ಸೇಸ್. ಸೊ ಲುಕ್ ಅಟ್ ದ ಶಾರ್ಟ್ ಸಮ್ಮರಿ ಆಫ್ ದಿಸ್ stanza. The tone totally changes from delight, rejoicing and hope to dismay, joylessness and boredom. See, the mood of the tone of the poem, which was delightful in the first stanza, and also which was rejoicing, and also it was hopeful in the first stanza. When we compare to this second stanza, okay, the mood is completely changed from hope and rejoicing and delightful to dismay, joylessness and boredom. Why does he see this dismay? And also it shows that boredom. Okay, the mood of the schoolboy is completely changed. Okay, and this is the short summary of the second stanza, and let us continue to the third stanza of the poem. Okay, so now let us read the third stanza. Okay, then at times I drooping sit and spend many an anxious heart, nor in my book can I take delight, nor sit in learning's board, worn through with dreary shore. Okay, so what does this stanza says? Okay, so in this stanza, see, then at times I drooping sit. What do you mean by drooping? Drooping, that means hang one's head or bent. Okay, with what? Upset. The mood is upset here. Okay, sit and spend many an anxious hour. The school boy is going to spend many hours. Many hours, that means lot of time. Okay, lot of time. A lot of time he has to spend in school. Then how is his mood? Anxious, that means full of worries. Anxious, that means full of worries. So he says that the school boy has to spend a lot of time with worries. Okay, ಆ ಟೆನ್ಷನ್ ವರೀಸ್ ತಲೆ ತುಂಬ ತುಂಬಿಕೊಂಡು ಅವನು ಪಾಠನ ಕೇಳಬೇಕಾಗುತ್ತೆ, ತಲೆ ಬಗ್ಸಿ. ಓಕೆ, ಆ ಡಿಸಿಪ್ಲಿನಿಂದ ಕುತ್ಕೊಂಡು ಇಷ್ಟು ಭಾಳ ಸಮಯ ಬೆಳಗ್ಗೆಯಿಂದ ಸಂಜೆವರೆಗೂ ಅವನು ಆ ಡಿಸ್ಟ್ರೆಸ್ನಲ್ಲಿ, ಆ ವರೀಸ್ನಲ್ಲಿ. ವರೀಸ್ ಅಂದ್ರೆ ಏನು? ಯಾಕೆ ವರೀಸ್? ಬಿಕಾಸ್ ಹಿ ಹ್ಯಾಸ್ ಟು ಫಾಲೋ ದ ಡಿಸಿಪ್ಲಿನ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಓಕೆ, ಅವನೊಂಚೂರು ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಸಿಗುತ್ತೆ ಅನ್ನೋ ಭಯ. ಸೊ ಈ ವರೀಸ್ ಮತ್ತು ಫಿಯರ್ನಲ್ಲಿ ಹಿ ಹ್ಯಾಸ್ ಟು ಸ್ಪೆಂಡ್ ಮೆನಿ ಹಾರ್ಸ್ ಇನ್ ದ ಸ್ಕೂಲ್. Okay, so that is the reason his mood in this stanza also very sad.
And he says that he cannot take delight. Delight, that means happiness or joy. Okay, he cannot take the joy from the book. See, nor, that means negative word in my, okay, nor in my book can I take delight. So he says that he is doubtful that he cannot take the joy from the textbook either, or sit in learning's bower. So the meaning of learning's bower, that means a shady place. Okay, a shady place where there is a shadow, and especially under the tree. And here this learning's bower is the meaning of this phrase is school, in other words. Okay, school. Nor sit in the school. ಇಟ್ ಮೀನ್ಸ್ ದ್ಯಾಟ್ ಇಲ್ಲಿ ಸ್ಕೂಲ್ ಬಾಯ್ ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ನನಗೆ ಬುಕ್ಕನ್ನು ಓದೋದ್ರಿಂದ ಆಗಲಿ ಅಥವಾ ಸ್ಕೂಲಲ್ಲಿ ಕೂತ್ಕೊಳ್ಳೋದ್ರಿಂದ ಆಗಲಿ ನನಗೆ ಖುಷಿ ಸಿಗೋದಿಲ್ಲ ಅಂತ ಹೇಳ್ತಿದ್ದಾನೆ. ಆ್ಯಂಡ್ ವಿಚ್ ಮೇಕ್ಸ್ ಹಿಮ್ ಫೀಲ್ ಬೋರ್ಡಮ್ ಆ್ಯಂಡ್ ವಿಚ್ ಮೇಕ್ಸ್ ಹಿಮ್ ಫೀಲ್ ಫೆಟಿಗ್. ಓಕೆ, ಆ್ಯಂಡ್ worn through with dreary shore. Dreary shore, literally what it means is that means heavy rain which is destructive or disastrous. ಓಕೆ, ಅಂದರೆ ಇಲ್ಲಿ ಇಲ್ಲಿ ಡ್ರೇರಿ ಶಾರ್ ಅಂದ್ರೇನು? ಸೊ ಈಗ ಶಾರ್ಟ್ ಸಮರಿನ ಡಿಸ್ಕಸ್ ಮಾಡ್ತಾ ಇವೆರಡು ಫ್ರೇಸ್, ಸ್ಪೆಷಲಿ ಲರ್ನಿಂಗ್ಸ್ ಬೋರ್ ಮತ್ತು ಡ್ರೇರಿ ಶಾರ್ನ ಮೀನಿಂಗ್ ಏನಂತ ಹೇಳಿ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದಿಸ್ ಶಾರ್ಟ್ ಸಮರಿ ಆಫ್ ದಿಸ್ ಸ್ಟ್ಯಾನ್ಸಾ. The schoolboy here describes how he spends his day at the school. How he spends? He spends a lot of time in boredom, anxious, with full of worries. Okay? And then he does not find any joy or happiness by in his books opening and studying in the book. Okay, the phrase learner's bower, that means learning's bower, means a place where someone comes to learn, a place where someone comes to learn, which means school, nothing but. Okay, in olden days they used to sit under the shady place, tree, that means in the shady place, and they used to learn, right? Okay, this is different here. And dreary shore, okay, in simple context, which means heavy rain, which is disastrous. So illi dreary shore ant helidre, okay, the teaching of a teacher, where the shower of worries, or the teaching, the shower of hours where he has to listen. ಅಂದರೆ ಇಲ್ಲಿ ಪಾಠ ಮಾಡ್ತಿದ್ದಾರಲ್ಲ, ಅದು ಇವನಿಗೆ ಇಷ್ಟ ಆಗುತ್ತೋ ಇಲ್ವೋ, ಬಟ್ ಕಂಟಿನ್ಯೂಸ್ ಹಿ ಹ್ಯಾಸ್ ಟು ಲಿಸನ್ ಟು ದ ಟೀಚಿಂಗ್. ಅರ್ಥ ಆಗ್ತಿದೆಯಾ? ಸೊ ಅದನ್ನು ಇಲ್ಲಿ ಡ್ರೇರಿ ಶವರ್ ವಿಚ್ ಇಸ್ ಡಿಸಾಸ್ಟ್ರಸ್ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಸೊ ಲುಕ್ ಅಟ್ ದ ನೆಕ್ಸ್ಟ್ ಒನ್, ವಿಚ್ ಮೀನ್ಸ್ ದ ಸ್ಕೂಲ್ಸ್ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಬೀನ್ ಡ್ಯಾಮೇಜ್ಡ್ ಆ್ಯಂಡ್ ಆಲ್ಸೋ ಡಿಫೆಕ್ಟಿವ್ ಅನ್ನೋದು ಸೊ ಓವರ್ ಆಲ್ ಥೀಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟ್ಯಾನ್ಸಾ. ಓಕೆ, ಆ ಸ್ಕೂಲ್ ಎಜುಕೇಷನ್ ಹೇಗಿದೆ, which is very modern and which doesn't allow any student to think creative ಅನ್ನೋದು ಅವನ ಅರ್ಥ. ಆದರೆ ಈಗಿನ ಎಜುಕೇಷನ್ ಸಿಸ್ಟಮ್ಮು ಕೆಲವೊಂದು ಸ್ಕೂಲ್ಗಳಲ್ಲಿ ಕೆಲವೊಂದು ಅಂತಲ್ಲ, ಹಲವಾರು ಸ್ಕೂಲ್ಗಳಲ್ಲಿ, ಹಲವಾರು ಕಾಲೇಜ್ಗಳಲ್ಲಿ ಇವಾಗ ಕಂಪ್ಲೀಟ್ ಚೇಂಜ್ ಆಗಿದೆ. ಎಲ್ಲ ಮಕ್ಕಳು ಎಲ್ಲಿ ಸ್ಕೂಲ್ ಎಜುಕೇಷನ್ ಯಾವ ಥರ ಖುಷಿಪಟ್ಟು ಹೋಗಬೇಕು ಅನ್ನೋದು ಇವತ್ತು ಭಾಳ ಸ್ಕೂಲ್ಗಳು ಮಾಡೆಲ್ ಆಗಿದ್ದಾವೆ. ಸೊ ಇವತ್ತಿನ ಸಿಸ್ಟಮ್ ಕಂಪ್ಲೀಟ್ ಡಿಫ್ರೆಂಟ್ ಇದೆ. ಸೊ ಇದೇ ಥಾಟು ಎಲ್ಲ ಸ್ಕೂಲ್ ಸ್ಟೂಡೆಂಟ್ ಮೈಂಡಲ್ಲೂ ಬರಬೇಕಂತ ಏನಿಲ್ಲ. ಸೊ ದಿಸ್ ಈಸ್ ದ ಮೂಡ್ ಆಫ್ ದ ಪೊಯೆಟ್, ಓಕೆ, ಇನ್ ಪರ್ಸ್ಪೆಕ್ಟಿವ್ ಆಫ್ ಎ ಸ್ಕೂಲ್ ಬಾಯ್. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ಟು ದ ನೆಕ್ಸ್ಟ್ ಸ್ಟ್ಯಾನ್ಸಾ. And here he just raises some lot of question in the stanza. Okay, let us see this. Okay, how can the bird that is born for joy sit in a cage and sing? How can a child when fears annoy but droop his tender wing and forget his youthful spring? ಓಕೆ, ಸೊ ಇಲ್ಲಿ ಈ ಸ್ಟ್ಯಾನ್ಸಾದಲ್ಲಿ ಪೊಯೆಟ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದಟ್ ಮೀನ್ಸ್ ದ ಸ್ಕೂಲ್ ಬಾಯ್, ದ ಸ್ಪೀಕರ್ ಆಫ್ ದ ಪೋಮ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಈ ಆ್ಯಕ್ಷನ್ಗಳು ಆದರೆ, ಓಕೆ, ಸೊ ಇದು ಆದರೆ, ಇಫ್ ಇಟ್ ಹ್ಯಾಪನ್ಸ್, ಓಕೆ, ವಾಟ್ ವುಡ್ ಹ್ಯಾಪನ್, ದ ರಿಸಲ್ಟ್ ಆಫ್ ದೀಸ್ ಆ್ಯಕ್ಷನ್ಸ್, ಈ ಆ್ಯಕ್ಷನ್ಗಳು ಆದರೆ, ಓಕೆ, ಸೊ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಅಪ್ಕಮಿಂಗ್ ಸ್ಟ್ಯಾನ್ಸಸಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂತ ಹೇಳಿದ್ರೆ, ಸೊ ದಿಸ್ ಈಸ್ ಎ ಮೆಟಫರಿಕಲ್ ಫ್ರೇಸ್, ಕೇಜ್ ಸಿಂಗ್. ಓಕೆ,
a caged bird. So what is the metaphor? So metaphor is the direct comparison between two objects, okay, with the similarities. So here schoolboy is compared with caged bird. Caged bird. Okay, look at that. How can the bird that is born for joy? However, as we have discussed, bird ಅಂತ ಹೇಳಿದ್ರೆ which symbolizes freedom, that's all. ಒಂದು ಹಕ್ಕಿ, ಒಂದು ಪಕ್ಷಿ ಅಂತ ಹೇಳಿದ್ರೆ ಅದು ಹಾರುತ್ತೆ ಫ್ರೀಯಾಗಿ ಆಕಾಶದಲ್ಲಿ. ಅಂದರೆ ಇಟ್ ಜಸ್ಟ್ ದ ಬರ್ಡ್ ಈಸ್ like which gives the equivalent meaning for freedom, that's it. Sit in a cage and sing. ಸೊ ಆ ಫ್ರೀ ಆಗಿರ್ತಕ್ಕಂಥ ಬರ್ಡನ್ನು ತಗೊಂಬಂದು ಕೇಜಲ್ಲಿ ಹಾಕಿ ಅದನ್ನು ಹಾಡು ಅಂದರೆ ಹಾಡೋಕ್ಕಾಗತ್ತಾ? It's impossible, because the mood of the bird will be changed when it is caged. Okay, and when the bird is caged, its thought and its the place is very limited to think. How can a child, when fears annoy, but droop his tender wing and forget his youthful spring? That is what he asks. In the same way, if the schoolboy who is caged, okay, who is caged ಅಂತ ಹೇಳಿದ್ರೆ the cage here refer metaphorical comparison with school. Okay, bird, a caged bird, metaphorical comparison with school boy. Okay, so ಈ ಎರಡು ಆಸ್ಪೆಕ್ಟ್ ಅನ್ನು ನೀವು ತಿಳ್ಕೊಬೇಕಾಗುತ್ತೆ. So the description is like this. The schoolboy raises a number of questions in this stanza. Here he compares himself to a caged bird, and like the caged bird, that means which is born to remain free. The bird which is born to remain free, but here it is caged. Whether it is free now? No. Okay, he too loses joy in the school. Why? In the same way how a caged bird loses its joy when it is caged, in the same way he too loses joy in the school. So that is the reason he says that the school is caged ಅಂತ ಹೇಳ್ತಾನೆ. ಅಂದರೆ he himself imagine that he is imprisoned in the school. ಅಂದರೆ ಇವನಿಗೆ ಅದು ಒಂದು ಪಂಜರ ಥರ ಇರುತ್ತೆ. ಅಂದರೆ ಪಂಜರ ಅಂದರೆ ಒಂದು ಪಕ್ಷಿ ಪಂಜರದೊಳಗಡೆ ಹಾಕಿದ್ದಾರೆ ಅಂತಂದ್ರೆ ಏನು? ಅಂಡರ್ ದ ಲಿಮಿಟೇಷನ್ಸ್. ಓಕೆ, ಸೊ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದಕ್ಕೆ, ಅದು ಎಲ್ಲಿ ಬೇಕೋ ಅಲ್ಲಿ ಹೋಗೋದಕ್ಕೆ, ಅದು ಎಲ್ಲಿ ಬೇಕೋ ಅದನ್ನು ಥಿಂಕ್ ಮಾಡೋದಕ್ಕೆ, ತಿನ್ನೋದಕ್ಕೆ ಅದಕ್ಕೆ ಸ್ವತಂತ್ರ ಇಲ್ಲ. ಇನ್ ದ ಸೇಮ್ ವೇ ಹಿಯರ್ ದ ಬಾಯ್ ಸೇಸ್ ದಟ್ ಹಿ ಡಸಂಟ್ ಹ್ಯಾವ್ ಸಚ್ ಎ ಫ್ರೀಡಮ್ ಟು ಥಿಂಕ್ ಓವರ್. ಓಕೆ, ವಿಚ್ ಈಸ್ ಎ ಕೇಜ್ ಫಾರ್ ಹಿಮ್. ವಿಚ್ ಈಸ್ ಎ ಕೇಜ್ ಹಿಯರ್? That means which refers to, okay, the relative pronoun which refers to here, schoolboy. Okay, then here he says that a child who is scared by the teachers and parents. See, fears, annoy that means irritation. Okay, so ಇವನಿಗೆ ಇರಿಟೇಷನ್ಸ್ಗಳು ಯಾವ್ಯಾವುದು? ಟೀಚರ್ಸ್ ಮತ್ತು ಪೇರೆಂಟ್ಸ್ ಕೊಡ್ತಕ್ಕಂತಹ ಥಾಟ್ಸ್, whatever they impose the thoughts on these school children. ಸೊ ಅದನ್ನು ಫಿಯರ್ಸ್ ಅಂದರೆ ಭಯ. ಓಕೆ, ಅವ್ನು ಸ್ಕೂಲ್ಗೆ ಯಾರು ಬೈದಲ್ಲಿ ಬರ್ತಾನೆ? ಪೇರೆಂಟ್ಸ್ ಬೈದಲ್ಲಿ ಮತ್ತು ಟೀಚರ್ ಬೈದಲ್ಲಿ ಅವನು ಬಂದು ಸ್ಕೂಲಲ್ಲಿ ಕೂತ್ಕೊಂಡು ಪಾಠನ ಕೇಳ್ತಾನೆ, ಒಬ್ಬ ಸ್ಕೂಲ್ ಬಾಯ್. ಓಕೆ, ಹೌ ಕ್ಯಾನ್ ಎ ಚೈಲ್ಡ್ ವೆನ್ ಫಿಯರ್ಸ್ ಅನಾಯ್ ಬಟ್ ಡ್ರೂಪ್ ಹಿಸ್ ಟೆಂಡರ್ ವಿಂಗ್. ಓಕೆ, ಸಿ ಡ್ರೂಪ್ ದಟ್ ಮೀನ್ಸ್ ಬೆಂಡ್, ಹಿಸ್ ಟೆಂಡರ್ ವಿಂಗ್ ಅಂತ ಹೇಳಿದ್ರೆ ಟು ಟಿಲ್ಟ್ ಹಿಸ್ ಟೆಂಡರ್ ವಿಂಗ್. ಟೆಂಡರ್ ದಟ್ ಮೀನ್ಸ್ ವೆರಿ ಯಂಗ್. ವಿಂಗ್ ಹಿಯರ್ ರೆಫರ್ಸ್ ಟು ದ ಡಿಸೈರ್ಸ್ ಆರ್ ದ ಡ್ರೀಮ್ಸ್ ಆಫ್ ಸ್ಕೂಲ್ ಬಾಯ್. ಅಂದರೆ ಅವನ ಆಸೆ ಆಕಾಂಕ್ಷೆಗಳನ್ನು ರೆಕ್ಕೆ ಥರ ಮುದುರ್ಕೊಂಡು ಕೂತ್ಕೊಂಡ್ರೆ ಅವನು ಹಾರೋದಕ್ಕಾಗತ್ತಾ? ಅಂದರೆ ಅವನು ಫ್ರೀ ಆಗಿರೋದಕ್ಕಾಗತ್ತಾ? ಇರೋಕ್ಕಾಗಲ್ಲ. ಸೊ ಆ್ಯಂಡ್ ಫರ್ಗೆಟ್ ಹಿಸ್ ಯೂತ್ಫುಲ್ ಸ್ಪ್ರಿಂಗ್. ಓಕೆ, ಅಂದರೆ ಓವರಾಲ್ ಆಗಿ ಸ್ಟಾನ್ಸದಲ್ಲಿ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಓಕೆ, ಒಬ್ಬ ಸ್ಕೂಲ್ ಬಾಯ್ ಹೂ ಈಸ್ ಬಾರ್ನ್ ಟು ರಿಮೈನ್ ಫ್ರೀ ಇನ್ ದ ಸೇಮ್ ವೇ ಆಫ್ ಬರ್ಡ್. ಅವನು ಫ್ರೀ ಆಗಿರೋದನ್ನು ಬಿಟ್ಟು ಈ ಟೀಚರ್ ಮತ್ತು ಪೇರೆಂಟ್ಸ್ನ ಬೈದಲ್ಲಿ ಸ್ಕೂಲಿಗೆ ಬಂದು ಕೂತ್ಕೊಂಡು ಅವನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ಆ ಸ್ಕೂಲ್ನಲ್ಲಿ ಕೂತ್ಕೊಂಡು ಅವನ ಯೂತ್ಫುಲ್ ಸ್ಪ್ರಿಂಗನ್ನು ಅಂದರೆ ಅವನ ಯೂತ್ಫುಲ್ ಸ್ಪ್ರಿಂಗ್ ಅಂತ ಹೇಳಿದ್ರೆ ಅವನ ಜಾಯ್, ಖುಷಿ, ಸಂತೋಷಗಳನ್ನೆಲ್ಲ ಬದಿಗಿಟ್ಟು ಕೂತ್ಕೊಂಡ್ರೆ ಏನಾಗುತ್ತೆ? ಸೊ ಅದನ್ನು ನೆಕ್ಸ್ಟ್ ಸ್ಟ್ಯಾನ್ಸದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಈ ಸ್ಟ್ಯಾನ್ಸದಲ್ಲಿ ಪೊಯೆಟ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಸಿ ಲುಕ್ ಅಟ್ ದಟ್, ರೀಡ್ ಔಟ್ ದ ಸ್ಟ್ಯಾನ್ಸಾ. Oh, father and mother, if birds are nipped and blossoms blown away, and if the tender plants are stripped of their joy,
in the springing day by sorrow and care's dismay. See here what he says here, if these activities happen on the child, what happens? The result of these problems or these troubles to the child will be discussed in the next stanza. Okay, so ಇಷ್ಟೆಲ್ಲ ಆದರೆ ಯಾವ ಥರ ಚೈಲ್ಡ್ಗೆ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಸ್ಟ್ಯಾನ್ಸದಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಫಸ್ಟ್ ಈ ಸ್ಟ್ಯಾನ್ಸದಲ್ಲಿ ಆ ಟ್ರಬಲ್ಗಳು, ಆ ಪ್ರಾಬ್ಲಮ್ಗಳು ವಿಚ್ ಆರ್ ಫೇಸ್ಡ್ ಬೈ ದ ಸ್ಕೂಲ್ ಬಾಯ್ ಅನ್ನೋದನ್ನು ಈಗ ನೋಡೋಣ. ಓಕೆ, ಸೊ ವಾಟ್ ಆರ್ ದೆಮ್? ಫಾದರ್ ಆ್ಯಂಡ್ ಮದರ್. ಓಕೆ, ತಂದೆ ತಾಯಿಗಳು ಅಂದರೆ ಫಾದರ್ ಆ್ಯಂಡ್ ಮದರ್ ಅಂತ ಹೇಳಿದ್ರೆ ಇಲ್ಲಿ ಪೇರೆಂಟ್ಸ್. ಸೊ ಪೇರೆಂಟ್ಸ್ಗೆ ಏನು ಕೇಳ್ತಿದ್ದಾನೆ ಸ್ಕೂಲ್ ಬಾಯ್? ಇಫ್ ಬಡ್ಸ್ ಆರ್ ನಿಬ್ಡ್. ಬಡ್ಸ್ ನಾನು ಮುಂಚೆನೇ ಹೇಳಿದೆ. ಸೊ ಪಾಮ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಸೊ ಇಲ್ಲಿ ಸೀಸನಲ್ ಚೇಂಜಸ್ನ ಪೊಯೆಟ್ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ. ಓಕೆ, ಸೀಸನಲ್ ಚೇಂಜಸ್ ಅಂತ ಹೇಳಿದ್ರೆ ಒಂದು ಪ್ಲ್ಯಾಂಟ್ ಬೆಳೆಯುತ್ತೆ ಅಂತ ಹೇಳಿದ್ರೆ ನೇಚರ್ ಮಧ್ಯೆ, ಸೊ ಅದು ಫಸ್ಟು ಆ ಪ್ಲ್ಯಾಂಟು ಅದು ಇಟ್ ಬೇರ್ಸ್ ದ ಲೀವ್ಸ್. ಓಕೆ, ಆ್ಯಂಡ್ ಲೇಟರ್ ಬಡ್ಸ್, ದಟ್ ಮೀನ್ಸ್ ಮೊಗ್ಗು ಆಗುತ್ತೆ, ಎಲೆ ಬಿಡುತ್ತೆ, ಫಸ್ಟು ಚಿಗುರುತ್ತೆ, ಎಲೆ ಬಿಡುತ್ತೆ, ಮೊಗ್ಗಾಗುತ್ತೆ, ಆ ಮೊಗ್ಗು ಹೂ ಆಗುತ್ತೆ, ಹೂ ಕಾಯಿ ಆಗುತ್ತೆ, ಕಾಯಿ ಹಣ್ಣಾಗುತ್ತೆ. Okay, so birds and flower and later the fruit and which ripens later, right? ಸೊ ಈ ಫೆನಾಮಿನ ಇಲ್ಲಿ ಕಂಪ್ಯಾರಿಸನ್ ನಾವು ಮಾಡತಕ್ಕಂಥದ್ದು ಏನಂತ ಹೇಳಿದ್ರೆ, ಇಫ್ ಬಡ್ಸ್ ಆರ್ ನಿಪ್ಡ್, ಒಂದು ಗಿಡ ಹುಟ್ಟಿ ಬೆಳಿಬೇಕಾದ್ರೆ, ಚಿಗುರಬೇಕಾದ್ರೆ ಅಂದರೆ ಇಲ್ಲಿ ಯಾರು ಆ ಗಿಡ ಯಾರು? ಸೊ ಹಿಯರ್ ದ ಟೆಂಡರ್ ಪ್ಲಾಂಟ್. ಓಕೆ, ಸೊ ದಿಸ್ ಟೆಂಡರ್ ಪ್ಲಾಂಟ್ ವಿಚ್ ಈಸ್ ಕಂಪೇರ್ಡ್ ಟು ಸ್ಕೂಲ್ ಬಾಯ್. ಓಕೆ, ಸೊ ಅನದರ್ ಕಂಪ್ಯಾರಿಸನ್, ಮೆಟಾಫರಿಕಲ್ ಕಂಪ್ಯಾರಿಸನ್ ಹಿಯರ್. ಓಕೆ, ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಬೇಕು. ಟೆಂಡರ್ ಪ್ಲಾಂಟ್ ಅಂತ ಹೇಳಿದ್ರೆ ಇಲ್ಲಿ ಸ್ಕೂಲ್ ಬಾಯ್. ಆ ಸ್ಕೂಲ್ ಬಾಯ್ ಇನ್ ದ ಸೇಮ್ ವೇ ಹೌ ದ ಟೆಂಡರ್ ಪ್ಲಾಂಟ್ ಬೇರ್ಸ್ ದ ಫೋಲಿಯೇಜ್ ಆಫ್ ಲೀವ್ಸ್ ಆ್ಯಂಡ್ ಲೇಟರ್ ದ ಬರ್ಡ್ಸ್ ಆ್ಯಂಡ್ ಫ್ಲವರ್ಸ್ ಆ್ಯಂಡ್ ದ ಫ್ರೂಟ್, ಅದೇ ರೀತಿ ಅವನಿಗೆ ತನ್ನ ಆಸೆ ಆಕಾಂಕ್ಷೆಗಳಿರುತ್ತೆ. ಫಸ್ಟು ಅವನ ಚೈಲ್ಡ್ಹುಡ್ ಎಂಜಾಯ್ಮೆಂಟ್ಸನ್ನು ಅನುಭವಿಸ್ಬೇಕು, ಅವನು ಅಲ್ಲಿ ಭಾಳ ಖುಷಿ ಪಡಬೇಕು, ಖುಷಿಯಿಂದ ಬೆಳಿಬೇಕು, ಮತ್ತು ಅವನ ಕ್ರಿಯೇಟಿವಿಟಿಗೆ ಬೆಲೆ ಸಿಗಬೇಕು, ಅವನಷ್ಟಕ್ಕೆ ಅವನು ಬೆಳಿಬೇಕು. ಅರ್ಥ ಆಗ್ತಿದೆಯಾ? ಸೊ ಅದರ ಮಧ್ಯೆ ಅವನು ಬೆಳೀತಾ ಹೋದಾಗ ಅವನ ಆಲೋಚನೆಗಳು ಬೆಳವಣಿಗೆ ಆಗ್ತವೆ. ಓಕೆ, ಅವನ ಥಾಟ್ಸ್ಗಳು ಬೆಳವಣಿಗೆ ಆದಾಗ ವಿಚ್ ಹೆಲ್ಪ್ಸ್ ಟು ಹಿಸ್ ಫ್ಯೂಚರ್. ಅರ್ಥ ಆಗ್ತಿದೆಯಾ? ಸೊ ನೋಡಿ, ಇಲ್ಲಿ ಬಡ್ಸ್ ಆರ್ ನಿಪ್ಡ್. ಓಕೆ, ಇನ್ ದ ಪ್ಲಾಂಟ್ ಬಡ್ಸ್ ಆರ್ ನಿಪ್ಡ್, ಬ್ಲೋಸಮ್ಸ್ ಬ್ಲೋನ್ ಅವೇ. ಬ್ಲೋಸಮ್ಸ್ ಅಂತ ಹೇಳಿದ್ರೆ ಇಲ್ಲಿ ಆ ಬಂಚ್, ಓಕೆ, ಆ ಹೂ ಗುಚ್ಛ ಏನಿರುತ್ತಲ್ಲ ಒಂದು ಗಿಡದಲ್ಲಿ, ಸೊ ಗ್ರೂಪ್ ಆಫ್ ಫ್ಲವರ್ಸ್ ಓವರ್ ದೇರ್. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಬ್ಲೋಸಮ್ಸ್. ಬ್ಲೋನ್ ಅವೇ, ಆ ಹೂಗಳನ್ನು ಕಿತ್ತು ಹೊರಗಡೆ ಬಿಸಾಕಿದ್ರೆ, ಆ ಮೊಗ್ಗನ್ನೇ ಕಿತ್ತು ಹಾಕಿದ್ರೆ. ಓಕೆ, ಆ್ಯಂಡ್ ಇಫ್ ದ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್, ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್ ಅಂತ ಹೇಳಿದ್ರೆ ಎಲೆ ಚಿಗುರುಗಳನ್ನೆಲ್ಲ ಕಿತ್ತು ಹಾಕಿದ್ರೆ ವಾಟ್ ಹ್ಯಾಪನ್ಸ್ ಆಫ್ ದೇರ್ ಜಾಯ್. ಅಂದರೆ ಇಲ್ಲಿ ಇಷ್ಟೆಲ್ಲ ಸಿ ಬಡ್ಸ್, ಬ್ಲೋಸಮ್ಸ್ ಆ್ಯಂಡ್ ಟೆಂಡರ್ ಪ್ಲಾಂಟ್, ಸೊ ಆಲ್ ದೀಸ್ ಆರ್ ಕಂಪೇರ್ಡ್ ಟು ದ ಜಾಯ್ ಆಫ್ ಹೋಮ್, ದ ಸ್ಕೂಲ್ ಬಾಯ್. ಓಕೆ, ಈ ಜಾಯ್ ಮತ್ತು ಅವನ ಖುಷಿ ಸಂತೋಷವನ್ನು ಕಿತ್ತು ಹಾಕಿದ್ರೆ ಇನ್ ದ ಸ್ಪ್ರಿಂಗಿಂಗ್ ಡೇ, ದಟ್ ಮೀನ್ಸ್ at the age of development, at the age of growth, so in the way of growing or in the way of maturity, so ಆ ಟೈಮ್ನಲ್ಲೇ ಸಿ ಆಫ್ ದೇರ್ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ. ಓಕೆ, ಸೊ ಅವನ ಡ್ರೀಮ್ಗಳನ್ನು, ಅವನ ಕನಸು, ಆಸೆ, ಆಕಾಂಕ್ಷೆಗಳನ್ನು ಅವನು ಬೆಳೆಯೋ ಟೈಮ್ನಲ್ಲೇ ಏನಾದರೂ ಕಿತ್ತು ಹಾಕಿದ್ರೆ, ಲೈಕ್ ಹೌ ಯು ಜಸ್ಟ್ ನಿಪ್ ದ ಬರ್ಡ್ಸ್ ಆಫ್, ಆರ್ ಹೌ ದ ಬ್ಲೋಸಮ್ಸ್ ಬ್ಲೋನ್ ಅವೇ ಆ್ಯಂಡ್ ಹೌ ದ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್. ಇದೇ ರೀತಿನಲ್ಲಿ ಸ್ಕೂಲ್ ಬಾಯ್ಗೆ ಏನಾದರೂ ಆದರೆ ಏನಾಗುತ್ತೆ? ಬೈ ಸಾರೋ ಆ್ಯಂಡ್ ಕೇರ್ಸ್ ಡಿಸ್ಮಿ. ಸಾರೋ ಆ್ಯಂಡ್ ಕೇರ್ಸ್ ಡಿಸ್ಮಿ ಅಂತ ಹೇಳಿದ್ರೆ, ಮತ್ತು ಕೇರ್ಸ್ ಡಿಸ್ಮಿ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸೊ ಕೇರ್ಸ್ ಡಿಸ್ಮೆ ಅಂತ ಹೇಳಿದರೆ ಅವನ ಫ್ಯೂಚರ್. ಇಲ್ಲಿ ಡಿಸ್ಮೆ ಅಂತ ಹೇಳಿದ್ರೆ ನಾನು ಹೇಳಿದೆ ಡಿಸ್ಟ್ರೆಸ್ ಅಂತ ಹೇಳಿ. ಓಕೆ, ಈ ಡಿಸ್ಟ್ರೆಸ್ ಯಾವುದು? ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಸ್ಕೂಲ್. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಸ್ಕೂಲ್ ಆರ್ ದ ಫೋರ್ಸ್ ಆಫ್ ಟೀಚರ್ ಆ್ಯಂಡ್ ದ ಪೇರೆಂಟ್ಸ್. ಇದು ಏನು ಮಾಡುತ್ತೆ? ಸ್ಕೂಲ್ ಬಾಯ್ನ ಆಸೆ ಆಕಾಂಕ್ಷೆಗಳನ್ನು ಕಿತ್ತು ಹಾಕುತ್ತೆ ಅಂತ ಹೇಳ್ತಾನೆ. ಓಕೆ, ಸೊ ಈ ಪೇರೆಂಟ್ಸ್ನ ರೆಸ್ಟ್ರಿಕ್ಷನ್ಸ್ಗಳು, ಸ್ಕೂಲ್ನ ರೆಸ್ಟ್ರಿಕ್ಷನ್ಸ್ಗಳು ಸ್ಕೂಲ್ ಬಾಯ್ನ ಆಸೆ ಆಕಾಂಕ್ಷೆಗಳನ್ನು ಕಿತ್ತಾಕಿದಾಗ ಏನಾಗುತ್ತೆ? ಅವನ ಫ್ಯೂಚರ್ನಲ್ಲಿ ಅವನು ಒಳ್ಳೆ ಫ್ಯೂಚರನ್ನು
ಫೇಸ್ ಮಾಡೋದಕ್ಕೆ ಅಥವಾ ಅನುಭವಿಸೋದಕ್ಕೆ ಆಗೋದಿಲ್ಲ. ಅವನಿಗೆ ಫ್ಯೂಚರ್ನಲ್ಲಿ ಖುಷಿ ಇರೋದಿಲ್ಲ. ಓಕೆ, he won't experience the fruitful in a future, or the future won't be blessing for him. That is what he says here. Okay, according to him, like a plant in the springing day, or like a plant in spring, a plant in spring, how it should be. Okay, it is full of leaves and flowers, the birds and everything, right? In the same way here the schoolboy is also. The children too need freedom for efficient growth. ಓಕೆ, ಒಂದು ಗಿಡನ ಅದಷ್ಟಕ್ಕೆ ಅದು ಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂತಹ ಗೊಬ್ಬರ ನೀರನ್ನು ಹಾಕಿ ಒಳ್ಳೆ ಗಾಳಿ ಬೆಳಕು ಸಿಗೋ ಕಡೆ ಬಿಟ್ಟರೆ ಅದು ನೀಟಾಗಿ ಫ್ರೀಯಾಗಿ ಬೆಳ್ಕೊಳುತ್ತೆ. ಅದನ್ನು ಬಿಟ್ಬಿಟ್ಟು ಅದನ್ನು ಬಿಟ್ಟು ನೀವೇನಾದರೂ ಅದರ ಎಲೆಗಳನ್ನ ಕಿತ್ತಾಕೋದು, ಆ ಮೊಗ್ಗನ್ನು ಕಿತ್ತಾಕೋದು, ಹೂವನ್ನು ಕಿತ್ತಾಕೋದು ಆ ಥರ ಮಾಡಿದ್ರೆ ಏನಾಗುತ್ತೆ? ಬೆಳವಣಿಗೆ ಸರಿಯಾಗಿರುತ್ತಾ? ಇಟ್ ಕೆನಾಟ್ ಬಿ. So if the child's freedom and joy are snatched in the way how the birds are snatched from the plant, the child's future won't be a blessing or won't be fruitful ಅಂತ ಹೇಳಿ ಈ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಹೋಗ್ತಾನೆ. ಓಕೆ, ಸೊ ಇನ್ ದ ಲಾಸ್ಟ್ ಸ್ಟ್ಯಾನ್ಸಾ ಆ ಥರ ಏನಾದರೂ ಆದರೆ, ಸೊ ಈ ಥರ ಅವನ ಆಸೆ ಆಕಾಂಕ್ಷೆಗಳಿಗೆ ಅಥವಾ ಅವನ ಕನಸುಗಳಿಗೆ ಧಕ್ಕೆ ಆದರೆ, ಯಾರಿಂದ? ಪೇರೆಂಟ್ಸ್ ಮತ್ತು ಟೀಚರಿಂದ ಏನಾದರೂ ಧಕ್ಕೆ ಆದರೆ ಏನಾಗುತ್ತೆ? ಹೌ ಶಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್? ಹೌ ಶಲ್ ದ ಸಮ್ಮರ್ ಹಿಯರ್ ದ ಸೀಸನ್, ಹಿಯರ್ ಇಟ್ ರೆಫರ್ ಟು ಹಿಸ್ ಅಡಲ್ಟ್ಹುಡ್. ಓಕೆ, ಅಡಲ್ಟ್ಹುಡ್ ದಟ್ ಮೀನ್ಸ್ ಅವನು ದೊಡ್ಡವನಾದಾಗ ಅವನ ಫ್ಯೂಚರ್ ಹೇಗೆ, ದಟ್ ಹೌ ಶಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್ ಆರ್ ದ ಸಮ್ಮರ್ ಫ್ರೂಟ್ಸ್ ಅಪಿಯರ್. ನೀವು ಹಿಂದೆ ಒಂದು ಪಿಕ್ಚರ್ನಲ್ಲಿ ನೋಡಿದ್ರೆ ಇದೇ ಜಾಗದಲ್ಲಿ ಒಂದು ಪ್ಲ್ಯಾಂಟು, ಅದಕ್ಕೆ ಎಲೆ ಇರಲಿಲ್ಲ, ಹೂ ಇರಲಿಲ್ಲ, ಮೊಗ್ಗಿರಲಿಲ್ಲ, ಹಣ್ಣು ಕೂಡ ಇರಲಿಲ್ಲ. ಸೊ ಅದೇ ರೀತಿ ಎಲ್ಲ ಕಿತ್ತಾಕಿದ್ರೆ ಈ ಥರ ಫ್ರೂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಅದೇ ರೀತಿಯಲ್ಲಿ ಈಗ ಒಂದು ಸ್ಕೂಲ್ ಬಾಯ್ಗೆ ಕಂಪೇರ್ ಮಾಡಿ ಅವನ ಆಸೆ ಆಕಾಂಕ್ಷೆಗಳು ಮತ್ತು ಕನಸುಗಳನ್ನು ನಾವು ಸ್ಮ್ಯಾಶ್ ಮಾಡಿದ್ರೆ, ಡೆಸ್ಟ್ರಾಯ್ ಮಾಡಿದ್ರೆ, ಆ್ಯಸ್ ಎ ಟೀಚರ್ ಆ್ಯಂಡ್ ಆ್ಯಸ್ ಪೇರೆಂಟ್ಸ್ ಅದನ್ನ ಮಾಡಿದ್ರೆ, ಸೊ ಈ ರೀತಿಯಾದ ಫ್ರೂಟ್ ಅಂದರೆ ಅವನ ಖುಷಿ ಇರುವಂತಹ ಫ್ಯೂಚರನ್ನು, ಅವನ ಭವಿಷ್ಯವನ್ನು, ಅವನ ಒಳ್ಳೆಯ ಭವಿಷ್ಯವನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಆರ್ ಹೌ ಶಾಲ್ ವಿ ಗ್ಯಾದರ್ ವಾಟ್ ಗ್ರೀವ್ಸ್ ಡೆಸ್ಟ್ರಾಯ್. ಗ್ರೀವ್ಸ್ ಡೆಸ್ಟ್ರಾಯ್ ಅಂದರೆ ಇಲ್ಲಿ, ಸೊ ಗ್ರೀವ್ಸ್ ಡೆಸ್ಟ್ರಾಯ್ ಅಂತ ಅಂದರೆ ದುಃಖಗಳು ಡೆಸ್ಟ್ರಾಯ್ ಮಾಡೋದು. ಯಾವ ದುಃಖ ಅವನಿಗೆ, ಅವನ ಪ್ರಕಾರ ಯಾವುದು ದುಃಖ? ದಟ್ ಮೀನ್ಸ್ ಅವನಿಗೆ ನೋವುಗಳು ಮತ್ತು ನೋವು ಅಥವಾ ಅವನ ಡಿಸ್ಟ್ರೆಸ್ ಏನಲ್ಲಿ ಅವನು ಏನು ಆ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್, ರೆಗ್ಯುಲೇಷನ್ಸ್ ಮತ್ತು ಅವನ ಫೋರ್ಸ್ಫುಲ್ನೆಸ್ ಆಫ್ ಪೇರೆಂಟ್ಸ್, ಟೀಚರ್ ಏನಿರುತ್ತೆ, ಸೊ ಅದರಿಂದ ನಾಶ ಆಗಿರ್ತಕ್ಕಂತಹ, ಅದರಿಂದ ಅವನು ಕಳ್ಕೊಂಡಿರ್ತಕ್ಕಂತಹ ಟೈಮನ್ನು ಅವನು ಮತ್ತೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೌ ಶಲ್ ವಿ ಗ್ಯಾದರ್, ವಿ ರೆಫರ್ಸ್ ಟು ದ ಸ್ಕೂಲ್ ಚಿಲ್ಡ್ರನ್, ಹೌ ಶಲ್ ವಿ ಗ್ಯಾದರ್ ವಾಟ್ ಗ್ರೀವ್ಸ್ ಡೆಸ್ಟ್ರಾಯ್. ದಟ್ ಮೀನ್ಸ್ ವಾಟ್ ದ ಟೈಮ್ ಈಸ್ ಲಾಸ್ಟ್ by the rules and restrictions, or what is wasted in this formal education ಅಂತ. ಆ ಫಾರ್ಮಲ್ ಎಜುಕೇಷನ್, ಇಲ್ಲಿ ಫಾರ್ಮಲ್ ಎಜುಕೇಷನಿಂದ ನಷ್ಟ ಆಗಿರುತ್ತಲ್ಲ ಸ್ಕೂಲ್ ಬಾಯ್ಗೆ, ಆ ಟೈಮನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಆಗುತ್ತಾ? ಆಗಲ್ಲ. ಓಕೆ, ಆರ್ ಬ್ಲೆಸ್ ದ ಮೆಲ್ಲೋಯಿಂಗ್ ಇಯರ್. ಮೆಲ್ಲೋಯಿಂಗ್ ಇಯರ್ ದಟ್ ಮೀನ್ಸ್ ಜಾಯ್ಫುಲ್ ಇಯರ್. ಓಕೆ, ಆರ್ ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ಅಂತ ಹೇಳ್ತೀವಿ ಇಲ್ಲಿ ಮೆಲ್ಲೋಯಿಂಗ್ ಅಂತ ಹೇಳಿದ್ರೆ. ಸೊ ಇನ್ ಅದರ್ ವರ್ಡ್ಸ್ ಜಾಯ್ಫುಲ್ ಇಯರ್. ಸೊ ಆರ್ ಬ್ಲೆಸ್ ದ ಜಾಯ್ಫುಲ್ ಇಯರ್, ಇನ್ ಅದರ್ ವರ್ಡ್ಸ್ ದ ಫ್ಯೂಚರ್ time. Okay, future of the schoolboy. Okay, the future of the schoolboy will not be blessing, or it won't be fruitful. ಅಂದರೆ ಅಲ್ಲಿಂದ ಖುಷಿ ಇರಲ್ಲ ಮತ್ತು ಅದರಿಂದ ಏನು ಪ್ರಯೋಜನನೇ ಇರಲ್ಲ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. when the blasts of winter appear. ಸೊ ಇಲ್ಲಿ blasts of winter appear ಅಂತ ಹೇಳಿದ್ರೆ, ಸೊ the continuation of adulthood, that means future time. ಸೊ ಇಲ್ಲಿ in other words fruits of the future won't be available ಅಂತ ಹೇಳಿ ಪೇರೆಂಟ್ಸ್ಗೆ ಹೇಳ್ತಕ್ಕಂಥದ್ದು. ಸೊ ಹಿಂದಿನ ಸ್ಟ್ಯಾನ್ಸದಲ್ಲಿ ನಾವು ನೋಡ್ದು, ಓ ಫಾದರ್ ಆ್ಯಂಡ್ ಮದರ್ ಇಫ್ ದ ಬರ್ಡ್ಸ್ ಆರ್ ನಿಪ್ಡ್, ಇಫ್ ದ ಬ್ಲೋಸಮ್ಸ್ ಆರ್ ಬ್ಲೋನ್ ಅವೇ. ಸೊ ಅದರಿಂದ ನೀವೇನಾದರೂ ಆಸೆ ಆಕಾಂಕ್ಷೆಗಳು ಕನಸುಗಳನ್ನು ನೀವೇನಾದರೂ ಕಿತ್ತು ಹಾಕಿದ್ರೆ ನೀವು ಫ್ಯೂಚರ್ನಲ್ಲಿ ಅದು ಬೇರ್ ಮಾಡ್ತಕ್ಕಂಥ ಫ್ರೂಟನ್ನು ನೋಡೋದಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಸೊ ದಿಸ್ ಸ್ಟ್ಯಾನ್ಸಾ ಕಂಟಿನ್ಯೂಸ್ ಫ್ರಮ್ ದ ಪ್ರೀವಿಯಸ್ ಸ್ಟ್ಯಾನ್ಸಾ. ಆಸ್ ಐ ಟೋಲ್ಡ್ ಯು, ದ ಬಾಯ್ ಕಂಟಿನ್ಯೂಸ್ ಆಸ್ಕಿಂಗ್ ಹಿಸ್ ಪೇರೆಂಟ್ಸ್ ಹೌ ದ ಸಮ್ಮರ್, ದಟ್ ಮೀನ್ಸ್ ಬಾಯ್ಸ್ ಫ್ಯೂಚರ್, ಆಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್, ಕ್ಯಾನ್ ಬಿ ಜಾಯ್ಫುಲ್ ಇಫ್ ದ birds are destroyed. How it should be joyful if the birds are destroyed? Is it possible? No. But that means ಅವನ ಆಸೆ ಆಕಾಂಕ್ಷೆಗಳು ಮತ್ತು ಕನಸುಗಳು, ಅರ್ಥ ಆಗ್ತಿದೆಯಾ? ಅಥವಾ ಅವನ ಕ್ರಿಯೇಟಿವಿಟಿ.
ಓಕೆ, ಸೊ ಆ ಕ್ರಿಯೇಟಿವಿಟಿಯನ್ನು ನಾವೇನಾದರೂ ಡೆಸ್ಟ್ರಾಯ್ ಮಾಡಿದ್ರೆ ವಿ ಕೆನಾಟ್ ಎಕ್ಸ್ಪೆಕ್ಟ್ ದ ಬಾಯ್ಸ್ ಫ್ಯೂಚರ್ ಆಸ್ ಜಾಯ್ಫುಲ್. And a bud grows into a flowering, so this is natural phenomenon. A bud grows into a flowering tree that will bear fruit as it matures. In the same way, a bud, that means avana aase akankshegalu, okay, from childhood, okay, a boy can grow from infant, that means to childhood, and adult, teen to adulthood. So these are the stages of human age, right? Okay, ಚಿಕ್ಕ ಮಗುವಾಗಿರ್ತಾನೆ, ಸೊ ಆಮೇಲೆ ಹದಿಹರೆಯಕ್ಕೆ ಬರ್ತಾನೆ, ಸೊ ಆಮೇಲೆ ವಯಸ್ಕ, ಸೊ ಆಮೇಲೆ ಏನಾಗ್ತಾನೆ, ಸೊ ವೃದ್ಧನ ಆಗ್ತಾ ಹೋಗ್ತಾನೆ. ಸೊ ಇದು ಒಬ್ಬ ಮನುಷ್ಯನ ಕಾಲಘಟ್ಟ, ವಯಸ್ಸಿನ ಕಾಲಘಟ್ಟ. ಸೊ ಇನ್ ದ ಸೇಮ್ ವೇ ಇಲ್ಲಿ ಆಗ್ತಕ್ಕಂಥ ಒಂದು ಪ್ಲ್ಯಾಂಟಲ್ಲಿ ಆಗ್ತಕ್ಕಂತಹ ನ್ಯಾಚುರಲ್ ಫೆನೋಮಿನೂ ಕೂಡ ಅದೇ ರೀತಿ. ಸೊ ಅದನ್ನೇನಾದರೂ ನಾವು ಚೈಲ್ಡ್ಹುಡ್ನಲ್ಲಿ, ಅದು ಬೆಳವಣಿಗೆ, ಅದು ಇನ್ನೂ ಚಿಕ್ಕದಾಗಿದ್ದಾಗಲೇ ಅದನ್ನೇನಾದರೂ ನಾವು ನಾಶ ಮಾಡಿದ್ರೆ, ಅದರ ಬೆಳವಣಿಗೆಗೆ ಕುಂಠಿತಗೊಳಿಸಿದ್ರೆ ನಾವು, ಸೊ ಫ್ಯೂಚರ್ನಲ್ಲಿ ಈ ಥರ ಫ್ರೂಟ್ಫುಲ್ ಪ್ಲ್ಯಾಂಟನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಇನ್ ದ ಸೇಮ್ ವೇ ಒಬ್ಬ ಸ್ಕೂಲ್ ಬಾಯ್ನ ಫ್ಯೂಚರ್ ಫ್ರೂಟ್ಫುಲ್ ಆಗಿರೋದಕ್ಕೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದೆನ್ ಇಫ್ ದೇರ್ ಫ್ರೀಡಮ್ ಈಸ್ snatched away and their joy buds, that means as I told you buds, that means joy of hasaya akankshagal kushi, are cut off because of schools. Okay, because of schools. See here, griefs destroy, as I told you. Schools, they will never be able to get properly educated and hence serve the society. ಓಕೆ, ಒಳ್ಳೆ ವಿದ್ಯೆಯನ್ನು ಕಲಿಯೋದಕ್ಕೆ, ಒಳ್ಳೆ ಬುದ್ಧಿಯನ್ನು ಕಲಿಯೋದಕ್ಕೆ ಆಗೋದಿಲ್ಲ ಅವರ ಕ್ರಿಯೇಟಿವಿಟಿಗೆ ಧಕ್ಕೆ ಆದರೆ. ಸೊ ಅದು ಹಿಂಗೇನಾದ್ರು ಕ್ರಿಯೇಟಿವಿಟಿಗೆ ಧಕ್ಕೆ ಆದರೆ ಏನಾಗುತ್ತೆ, ಸೊ ಅವರು ಸೊಸೈಟಿಗೆ, ಸಮಾಜಕ್ಕೆ ಕೂಡ ಒಳ್ಳೆ ಸೇವೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದ ಪೋಮ್ ಈಸ್ ದಸ್ ಅ ಕ್ರಿಟಿಸಿಸಮ್ ಆನ್ ದ ವೇ ದ ಸ್ಕೂಲ್ಸ್ ಇಂಪ್ಯಾಕ್ಟ್ ಎಜುಕೇಷನ್, ಸ್ಪೆಷಲಿ ದ ಫಾರ್ಮಲ್ ಎಜುಕೇಷನ್. ಸೊ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಬಿಗಿನಿಂಗ್ ಆಫ್ ದ ಪೋಮ್. So this is the short summary of the poem. And finally I would like to discuss one more very important point with you before we conclude this poem. So dear children, do you know how to identify the rhyme scheme of this poem? What do you mean by rhyme? So rhyme scheme, that means where we have to concentrate on the vowel sound, the last vowel sound of each line, okay, and then how it sounds, the sound of vowel sound is based on, and which is important to identify the rhyme scheme. Okay, rhyming word ಗಳನ್ನ ಕಂಡುಹಿಡಿಯೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆಯಲ್ಲ. ಸೊ vowel sound ಅನ್ನು ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು ಫ್ರಮ್ ಈಚ್ ಲೈನ್, ಸ್ಪೆಷಲಿ ದ ಲಾಸ್ಟ್ vowel sound. ಓಕೆ, ಸಿ ಅದನ್ನ ಬೇಸಾಗಿ ಇಟ್ಕೊಂಡು ನಾವು ರೈಮಿಂಗ್ ವರ್ಡ್ಸನ್ನು ಕಂಡುಹಿಡಬೇಕು. ರೈಮಿಂಗ್ ವರ್ಡ್ಸ್ ಅಂತಂದರೆ ವಿಚ್ ಎಂಡ್ಸ್ ವಿತ್ ದ ಸೇಮ್ ಸೌಂಡ್, ಗೊತ್ತಲ್ಲ ನಿಮಗೆ. ಸೊ ಓಕೆ, ಜಾಯ್, ಓಕೆ, ಇದಕ್ಕೆ ನಾವು ಎ ಅಂತ ಹೇಳಿ ಹೆಸರು ಕೊಡೋಣ. ಅರ್ಥ ಆಗ್ತಿದೆಯಾ? ಸೊ ಜಾಯ್, ಇಟ್ ರೈಮ್ಸ್ ವಿತ್ ವಿಚ್ ವರ್ಡ್ in these words, out of these words? 1, 2, 3, 4, 5. I would like to write here joy, the last word of first line, and then appear, okay, then destroy, okay, then ear, okay, the last word is again appear. Okay, see this joy, if you give letter A and this word rhymes with destroy, so that let us give A to this word also, and then appear, okay, ear, ra sound it comes, so that let us give B. See ear, see appear, ear, it ends with ear, so then let us give B the same way, which rhymes with appear, and appear again it rhymes with same. So these three words, appear, ear, appear, so these three words rhyme each other, so that let us give B. So then rhyme scheme of this stanza is AB, A, BB. So the same rhyme scheme, it applies to all the other stanzas of the poem. You can check the remaining stanzas with your textbook. Okay, I hope you have understood this. And then the overall theme or the central idea of the poem is, this poem is written from the perspective of a young boy who hates going to school in a disciplined way.
okay, that means under the supervision or the surveillance of the teacher and the disciplinary rules and regulations of the school, rather desires to be like a free bird. So instead of that, what he likes to be very free, like a bird, how it flies in the sky without any restrictions. For him, the school is just like a prison. That means, in other words, the cage. He himself compares to the caged bird, which does not allow to be a creative person to flourish in the sense to grow. So that means, this as a prison, the school doesn't allow a child to be very creative under because of some restrictions and rules, so that it won't be allowing to be creative and also creative person to grow in the life. So this is the central idea of the poem. Okay, and thank you very much.